ಶರ್ಟ್ ಹಾಕ್ಕೊಂಡಿಲ್ಲ ಏನಿಲ್ಲ ಬನೀನ್ ಮಾಡ್ಕೊಂತಾನ ನೋಡಿರಿ. ಸಂತಿ ಕಳಿಸ್ಕೊಟ್ರೆ ಯಜಮಾನ್ರು ಕಾಯಿ ಪಲ್ಯ. ಮಳೆ ಬೇರೆ ಬರಾಕತ್ತೈತಿ. ಬಾಳೆಹಣ್ಣು ಅಂತೂ ಇದ್ದುವೆ ನಮ್ಮ ಮನ್ಯಾಗ ವಾರ ವಾರ. ಡ್ರ್ಯಾಗನ್ ಫ್ರೂಟ್ಸು, ಆಮೇಲೆ ಇವು ಪೇರುಕಾಯಿ, ಸೀಬೆಕಾಯಿ ಅಂತಾರೆ ಇವಕ್ಕೆ. ಅಬ್ಬಾಬ ಸಂತಿಗೆ ಎಷ್ಟು ಮಕ್ಕಳು ಬಂದಂಗೆ ಕಾಣ್ತದೆ. ಹಾಕತ್ತೆಳಗೆ ಕರ್ಚಿಕಾಯಿ. ಇದು ನೋಡ್ರಿ ಕರ್ಚಿಕಾಯಿ, ನಮ್ಮ ಕಡೆ ಸ್ಪೆಷಲ್ ಕರ್ಚಿಕಾಯಿ. ಸಾವ್ಕಾಸರು ಮತ್ತು ಅಲ್ಲಿ ಕಿತ್ಕೊಂಡು ಹೋಗಂಗೆ ಆಗ್ಬಾರ್ದವು. ನೋಡಿರಿ ಅದು ಬೇಡ್ರಿ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲೈತೆ ನೋಡಿರಿ. ಇವು ಎಷ್ಟು 100 ರೂಪಾಯಿನೇ ಕೊಟ್ಟರೆ ಏನೋ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟು ತುಟ್ಟಿರ್ತಾವೆ ಇವು ಕರ್ಚಿಕಾಯಿ. ನಮ್ಮ ಕಡೆ ಭಾಳ ಆದ್ರ ಥರ ಯಾರೂ ಇಲ್ಲ. ನಾವು ಸಣ್ಣರಿದ್ದ ನಮ್ಮ ಆಯರ್ ತೊಗೊಂಬರ್ತಿದ್ರು ಹೋಗಿ ಹೊಲ್ದಾಗ. ನೋಡಿರಿ ಕರ್ಚಿಕಾಯಿ. ಅವು ಈ ಕಡೆ ಇಡು, ನಿಂಬೆಹಣ್ಣು ಅವು ಈ ಕಡೆ ಇಡು. ಮನುಷ್ಯನ ಇದು ನೀನು, ನಾ ಏನು ಹೇಳಿ. ಈ ಥರ ಐತೆ ನೋಡ್ರಿ ಸಂತಿ ಕಳ್ಸಿಕೊಟ್ರ. ಜಿಲೇಬಿ ನಮ್ಮ ಯಜಮಾನ್ರು ಬೇರೆದ್ರ ಕೈ ಸಂತಿ ಕಳಿಸ್ಕೊಟ್ರಲ್ಲ, ಅವ್ರ ಅಣ್ಣ ಭಾಳ ಪರಿಚಯದವ್ರು ನಮ್ಗೆ. ಹಿಂಗಾಗಿ ನಮ್ಮನೆ ನಮ್ಮ ಅತ್ತೆ ಇರ್ತಾವಲ್ಲ, ನಮ್ಮ ಅತ್ತಿಗೆ ಅಂತೇಳಿ ಅವರು ಇದು ಕರ್ದಂಟು ಅಂತಾರನು, ರವದಿಂದ ಮಾಡ್ಯಾರ ನೋಡ್ರಿ. ಆಮೇಲೆ ಇದನ್ನು ನಮ್ಮ ಅತ್ತಿಗೆ ಅಂತೇಳಿ ತಂದು ಹೋಗಿ ಕೊಟ್ರು ನೋಡ್ರಿ ಅವರು. ಬೆಳಗ್ಗೆ ನಾಳೆಗೆ ರೊಟ್ಟಿ ಮಾಡಮ್ರಿ. ರೊಟ್ಟಿ ಕಿರ್ಸಲ್ ಪಲ್ಯ ಮಸ್ತ್ ಆಗುತ್ತೆ. ಕಿರ್ಸಲ್ ಪಲ್ಯ ಇದು, ಆಮೇಲೆ ಮೆಂತ್ಯ ಪಲ್ಯ, ಟೊಮಾಟ, ಮೆಣಸಿನ್ಕಾಯಿ, ತುಪ್ಪದ ಹೀರೆಕಾಯಿ, ಬೆಂಡೆಕಾಯಿ, ತೊಪ್ರೆಕಾಯಿ, ನಿಂಬೆಹಣ್ಣು. ಇಷ್ಟೈತೆ ನೋಡ್ರಿ ಸಂತೆ. ಓಕೆ ಸ್ನೇಹಿತರೆ, ನಿನ್ನೆ ಮಾರ್ಕೆಟ್ನಲ್ಲಿ ಇದು ತಂದಿರೋದು ನೋಡಿದ್ರಲ್ವ. ಇವಾಗ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಲೈಟಾಗಿ ಕಟ್ ಮಾಡಿ ಇಟ್ಕೋಬೇಕು, ಜಾಸ್ತಿ ಏನು ಸಣ್ಣ ಕಟ್ ಮಾಡಬಾರ್ದು. ಲೈಟಾಗಿ ಅಂದರೆ 1 ಎಲೆ 2 ಎಲೆ ಆಗಂಗೆ ಈ ಥರ ಕಡ್ಡಿ ಇರ್ತಲ್ಲ, ಕಡ್ಡಿ ಸ್ವಲ್ಪ ಕಟ್ ಮಾಡೋದಿರ್ತೈತಿ ನೋಡಿರಿ. ಹೆಂಗೆ ಮಾಡೋದು ಅದು ಉತ್ತರ ಕರ್ನಾಟಕದ ಸ್ಪೆಷಲ್ ರಾಜಗಿರಿ ಪಲ್ಯ, ಆಮೇಲೆ ಬಿಸಿ ಜೋಳದ ರೊಟ್ಟಿ ನೋಡಿರಿ. ಮಸ್ತ್ ಊಟ ಆಗುತ್ತೆ, ಸಖತ್ತಾಗಿರುತ್ತೆ ಊಟ. ಇದನ್ನು ಊಟ ಮಾಡಿದ್ರೆ ಯಾರು ರಕ್ತ ಕಮ್ಮಿ ಇರುತ್ತಲ್ಲ ಅಂಥವ್ರು ಇದನ್ನು ಮೇಲೆ ಸ್ವಲ್ಪ ತಿಂದ್ರೆ ನಾ ಏನು ಹೇಳ್ರಿ, ಮನುಷ್ಯಾಗ ರಕ್ತ ಹುಡ್ತೈತಿ. ರಕ್ತಹೀನತೆ ಅನ್ನೋ ಪ್ರಾಬ್ಲಮೇ ಬರಲ್ಲ. ಅದ್ರಾಗ ಇಲ್ಲಿ ಮಳೆಗಾಲ ಸ್ವಲ್ಪ ಅಂದರೂ ಮಳೆ ಇಲ್ಲ, ಆದರೂ ನೀರು ಬಿಟ್ಟಿರ್ತಲ್ಲ, ಅಲ್ಲಿ ಬೀಜ ಹಾಕಿರ್ತಾರೆ. ಇದ್ರದ್ದು ಬೀಜ ಸಪ್ರೇಟಾಗಿ ಸಿಗುತ್ತೆ. ತೋಟದವ್ರು ಹಾಕಿರ್ತಾರಲ್ಲ, ಅದು ಇನ್ಮೇಲೆ ಭಾಳ ಚಂದ ಇರ್ತೈತೆ ರೀ. ಸ್ವಲ್ಪ ಮಳೆ ಆಗೋದಕ್ಕೆ ಭಾಳ ಚಂದ ಬೆಳಿತೈತೆ ತೋಟದಾಗ. ಭಾಳ ಮಸ್ತ್ ಆಗತ್ತೆ ರೀ ಇದು ಪಲ್ಯ. ಇದು ಉಂಡೋರಿಗೆ ಗೊತ್ತು ರೀ ಅದ್ರ ರುಚಿ. ಹಾಗಾಗಿ ಬರೀ ಕಟ್ ಮಾಡ್ಕೊಂತ ಕುಂತೀನಿ ಈಳಿಗೆ ಮೇಲೆ. ಆಮೇಲೆ ಇನ್ನೊಂದು ಸ್ವಲ್ಪ ಉಳಿದೈತೆ ನೋಡಿರಿ,
ಇದಷ್ಟು ಸಣ್ಣಗೆ ಸ್ವಲ್ಪ ಲೈಟಾಗಿ ಕಟ್ ಮಾಡ್ತೀನಿ, ಸಣ್ಣಗನಲ್ಲ. ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಾನು ನಿಮ್ಗೆ. ರಾಜಗಿರಿ ಪಲ್ಯ, ಬಿಸಿ ಜೋಳದ ರೊಟ್ಟಿ ಇದೆಲ್ಲ ಮಾಡಿಬಿಟ್ಟು ಪಲ್ಯ ಮಾಡಿಬಿಟ್ಟು ಬಿಸಿ ರೊಟ್ಟಿ ಜೊತೆ ಈ ಪಲ್ಯ ತಿಂದ್ರೆ ನಾ ಏನು ಹೇಳ್ರಿ, ಇದ್ರ ಮುಂದೆ ಯಾವ ಮೃಷ್ಟನ ಭೋಜನವೂ ಬೇಡ. ಅದು ನಮ್ಮ ಉತ್ತರ ಕರ್ನಾಟಕದವರಿಗೆ ಹಿಂಗೈತೆ ನೋಡ್ರಿ. ಓಕೆ, ಇವಾಗ ನೋಡ್ರಿ ಉಪ್ಪು, ಜೀರಿಗೆ, ಆಮೇಲೆ ಮೆಣಸಿನ್ಕಾಯಿ ಇದಿಷ್ಟು ಜಜ್ಜಿ ಇಟ್ಕೊತೀನಿ. ಇದಿಷ್ಟು ಪಲ್ಯಕ್ಕೆ ಇದಿಷ್ಟು ಕರೆಕ್ಟ್ ಆಗುತ್ತೆ. ಮಿಕ್ಸಿ ಮಾಡ್ಕೋಬೋದು, ಆದ್ರೆ ಕಲ್ಲಲ್ಲಿ ಜಜ್ಜಿದ ಟೇಸ್ಟೇ ಬೇರೆ ಇರುತ್ತೆ, ಹಿಂಗಾಗಿ ಜಜ್ಜಿಡ್ತೀನಿ. ಓಕೆ ಸ್ನೇಹಿತರೆ, ಇವಾಗ ಪಲ್ಯ ರೆಡಿ ಮಾಡ್ತಾಯಿದ್ದೀನಿ ನೋಡಿರಿ. ಗ್ಯಾಸ್ ಹಚ್ಕೊಂಡೆ, ಎಣ್ಣೆ ಹಾಕಿದ್ದೀನಿ ಒಂದು 2-3 ಸ್ಪೂನು. ನಮ್ಮ ಫ್ರೆಂಡು ಹೇಳೋಣ, ಇದಕ್ಕೆ ಜೀರಿಗೆ ಸಾಸಿವೆ ಹಾಕಬೇಡ ವಿಜ್ಜು, ಹಾಕದೇನೆ ಮಾಡಿ ನೋಡು ಎಷ್ಟು ಚಂದ ಆಗುತ್ತಾ ಅಂತ ಹೇಳ್ಬಿಟ್ಟು. ನೋಡೋಣ, ನನ್ನ ಫ್ರೆಂಡ್ ಹೇಳಿದ ಥರನೇ ಟ್ರೈ ಮಾಡ್ತೀನಿ ಇವತ್ತು. ಇಷ್ಟು ನೋಡಿ, ಎಣ್ಣೆ ಕಾಯ್ದೈತಿ. ಇವಾಗ ಬೆಳ್ಳುಳ್ಳಿ ಹಾಕ್ತೀನಿ. ಇದಕ್ಕೆ ನಾನು ಕರಿಬೇವು, ಕೊತ್ತಂಬರಿ, ಜೀರಿಗೆ, ಸಾಸಿವೆ ಎಲ್ಲ ಹಾಕ್ತಿದ್ದೆ. ಅದ್ರ ಫ್ಲೇವರು ಜೊತೆ ಅದು ಫ್ಲೇವರ್ ಇದು ಅನ್ಸಂಗಲ್ಲ. ಈ ಥರ ಮಾಡಿ ನೋಡು ಹೆಂಗಾಗುತ್ತೆ ಅಂತ ಹೇಳಲ್ಲ, ಅದೇ ಥರನೇ ಮಾಡ್ತಾಯಿದ್ದೀನಿ ನೋಡಿರಿ. ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊತೀನಿ ನೋಡಿರಿ. ಇದೇನು ಪೇಸ್ಟ್ ಮಾಡಿರ್ತೀನಲ್ಲ, ಇದು ಪಲ್ಯ ಮಾತ್ರ ಭಾಳ ಅಂದ್ರೆ ಭಾಳ ಮಸ್ತ್ ಆಗುತ್ತೆ ನೋಡಿರಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ನೋಡಿರಿ, ಇವಾಗ ಇದು ಫ್ರೈ ಆಯಿತು. ಇದಕ್ಕೆ ಪಲ್ಯ ಹಾಕ್ಕೊತೀನಿ ನೋಡಿರಿ. ಇಷ್ಟೊಂದು ಐತೆ ನೋಡಿರಿ ಪಲ್ಯ. ಇಷ್ಟು ಪಲ್ಯ ಐತಲ್ಲ ನೋಡ್ರಿ, ಕರಿಗೆ ಎಷ್ಟಾಗುತ್ತೆ, ಸ್ವಲ್ಪ ಒಂದು ಸ್ವಲ್ಪನೇ ಆಗಿಬಿಡ್ತದೆ. ಇದು ಭಾಳ ಒಂಥರ ಬಿಸಿ ರೊಟ್ಟಿ ಪಲ್ಯ ಉಣ್ಣೋದು ಭಾಳ ಖುಷಿ ಆಗುತ್ತೆ ನೋಡ್ರಿ. ನಮಗಂತೂ ಭಾಳ ಖುಷಿ, ಭಾಳ ಚಂದ ಅನ್ಸುತ್ತೆ. ಈ ಪಲ್ಯ ಅಷ್ಟು ರುಚಿಯಾಗಿರುತ್ತೆ. ಇದನ್ನು ಸ್ವಲ್ಪ ಮುಚ್ಚಿ ಬಿಡ್ತೀನಿ ರೀ ಇದ್ರ ಮೇಲೆ. ಇವಾಗ ಮುಚ್ಚಿ ನೋಡ್ರಿ, ಸ್ವಲ್ಪ ಉಮ್ಗೈಲಿ ಅದು, ಆಮೇಲೆ ತೆಗಿತೀನಿ ಅಂತ. ಓಕೆ, ಒಂದು ಅರ್ಧ ನಿಮಿಷನೂ ಆಗಿಲ್ಲ ನೋಡಿರಿ. ಇವಾಗ ಕುಂದ್ರ ಬಿದ್ದೈತೆ ನೋಡಿರಿ. ಎಷ್ಟಕ್ಕೊಂದು ಅನಿಸ್ತಿತ್ತು, ಸ್ವಲ್ಪ ತಾನೇ ನೀರು ಬಿಟ್ಟೈತೆ ನೋಡಿರಿ. ಇವಾಗ ನೋಡಿರಿ, ಏನು ನಾವು ನೀರು ಹಾಕೋದೇ ಬೇಡ, ನೀರು ಬಿಟ್ಬಿಡುತ್ತೆ ಪಲ್ಯ ತಾನಾಗಿ. ಸ್ವಲ್ಪ ತಿರುವೇಡೋಣ. ಈಗ ತಿರುವೇಡಿ ಅಂದರೆ ಎಲ್ಲ ಉಪ್ಪು ಖಾರ ಎಲ್ಲ ಕಡೆನೂ ಇದಾಗಬೇಕಲ್ಲ. ಹಸಿಮೆಣ್ಸಿಕಾಯಿ ಕೆಳಗೆ ಆಗಿರ್ತೈತಿ, ಅದನ್ನೆಲ್ಲ ತಿರುವೇಡೋಣ. ಓಕೆ ಸ್ನೇಹಿತರೆ, ನೋಡಿರಿ ಎಷ್ಟಾಯ್ತು ನೋಡಿರಿ. ಕರಗಿ ಇನ್ನೂ ಕರಗತೈತಿ. ಈಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡೆಲ್ಲ, ಇನ್ನೂ ಕರಗತೈತಿ. ಇನ್ನೂ ಸ್ವಲ್ಪ ಆಗುತ್ತೆ ಇದು, ಇನ್ನೂ ಒಮ್ಗೊಯ್ಬೇಕಿದು. ಇನ್ನೂ ಸ್ವಲ್ಪ, ಇನ್ನು 1 ನಿಮಿಷ ಮುಚ್ಚಿಡೋಣ ಇದನ್ನು ಇಷ್ಟೇ. ಓಕೆ ಸ್ನೇಹಿತರೆ, ನೋಡಿರಿ ಎಷ್ಟೊಂದು ಇಷ್ಟ ಆಗೈತೆ ನೋಡಿರಿ. ನೋಡಿರಿ ಎಷ್ಟು ಹೋಗಂತ ಕಾಣ್ತಿತ್ತಲ್ಲ, ನೋಡಿರಿ ಇಷ್ಟ ಆಗೈತೆ ನೋಡಿರಿ. ಹಿಂಗೆ ನೋಡಿರಿ, ಕರೆಗೆ ಸ್ವಲ್ಪ ಆಗಿಬಿಡ್ತೈತೆ ಅದು ಪಲ್ಯ. ಓಕೆ, ಇವಾಗ ಪಲ್ಯ ಆಯಿತು. ಇನ್ನು ಕರ್ಚಿಕಾಯಿ ಒಂದು ಹುರಿಬೇಕು. ಕರ್ಚಿಕಾಯಿ ಹುರ್ಕೊಂಡು ರೊಟ್ಟಿ ಮಾಡಿ ಸಿಗ್ತೀನಿ ಮತ್ತು ನಿಮಗೆ. ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ಕರ್ಚಿಕಾಯಿ ಹುರಿತಾ ಇದ್ದೀನಿ. ಚಂದ ಕೆಂಪಾಗಿ ಹುರ್ಕೋಬೇಕು ಇವ್ರನ್ನ. ಓಕೆ ಸ್ನೇಹಿತರೆ, ಬರ್ರಿ ಊಟ ಮಾಡೋಣ. ಸಾರಿ, ಊಟ ಕುಂದ್ರಕ್ಕಿಂತ ಮುಂಚೆ ವಿಡಿಯೋ ತೊಗೊಳೋದು ನೆನಪಾಲಿಲ್ಲ. ರೊಟ್ಟಿ ತಿನ್ನಕತ್ತೀನಿ, ನೆನಪಾಯ್ತು. ರೊಟ್ಟಿ ಇವಾಗ ಮುಗಿತು. ರೊಟ್ಟಿ ಸ್ವಲ್ಪ ದಪ್ಪಾಗಿ ಮಾಡ್ಕೊಂಡು ರೊಟ್ಟಿನ, ಕರ್ಚಿಕಾಯಿ, ರಾಜಗಿರಿ ಪಲ್ಯ, ಮೊಸರು, ಚಟ್ನಿ ಐತೆ ನೋಡಿರಿ. ಹಸಿಮೆಣ್ಸಿಕಾಯಿ ಚಟ್ನಿ ಕೊಡ್ತೀನಿ.
ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡಿರಿ ಊಟ. ಬರ್ರಿ ಎಲ್ಲರೂ ಉತ್ತರ ಕರ್ನಾಟಕದ ಫೇಮಸ್ ಊಟ ಮಾಡೋಣ. ಜವರಿ ಊಟ. ರೊಟ್ಟಿ ಪಲ್ಯ. ಇವತ್ತು ಭರ್ಜರಿ ಊಟ ಯಾವಾಗಲೂ ಇರ್ತೈತಿ, ಆದರೆ ಇವತ್ತು ಸ್ವಲ್ಪ ಸ್ಪೆಷಲ್ ಪಲ್ಯ, ರಾಜಗಿರಿ ಪಲ್ಯ ಐತಲ್ಲ, ಹಿಂಗಾಗಿ ಭರ್ಜರಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಈಗ ಊಟ ಮಾಡೋಕೆ ನೀವು ಮಾತಾಡ್ದಾಗಲ್ಲ, ಊಟ ಮಾಡೋಕತ್ತಾಗ ಮಾತಾಡಿದ್ರೆ ನಂಗೆ ಭಾಳ ಸಿಟ್ಟು ಬರ್ತೈತಿ. ಸಿಗೋಣ ರೀ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.